ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನು ನೀವು ನಿಮ್ಮ ಮನಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಯಾರೇ ಆಗಿರಬಹುದು. ತುಂಬ ದೂರದ ವ್ಯಕ್ತಿ ಆಗಿರ್ಬೋದು, ಹತ್ತಿರದ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಅರೌಂಡ್ ಇರುವ ನಿಮ್ಮ ಸುತ್ತಮುತ್ತ ಇರುವ ವ್ಯಕ್ತಿ ಆಗಿರಬಹುದು, ಯಾರೇ ಆಗಿರಬಹುದು. ಈ ಪರ್ಸನ್ ಅವರ ಬಗ್ಗೆ ಅವರಿಗೆ ತುಂಬ ಹೈ ಒಪಿನಿಯನ್ ಇದೆ. ಅವರನ್ನೇ ತುಂಬ ಸ್ಪೆಷಲ್ ಅಂತ ಅಂದ್ಕೊಳ್ತಾ ಇದ್ದಾರೆ. ಅಂದರೆ ಅವ್ರು ಅಂದ್ಕೊಳ್ಳೋದು ನಾನು ಎಲ್ರಿಗಿಂತ ಸ್ವಲ್ಪ ಮೇಲಾಗಿದ್ದೀನಿ ಅನ್ನೋ ಭಾವನೆ, ಆ ರೀತಿಯ ಫೀಲಿಂಗ್ ಈ ವ್ಯಕ್ತಿಯಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಅಂದರೆ ನನ್ನಷ್ಟು ಸ್ಮಾರ್ಟ್ ಯಾರೂ ಇಲ್ಲ ಅನ್ನೋ ಒಳಗಿನ ಥಿಂಕಿಂಗ್, ಮನಸ್ಸಿನ ಒಳಗಡೆ ಆ ರೀತಿ ಯೋಚನೆ ಮಾಡ್ತಾರೆ. ಅವರು ಹೊರಗಡೆ ಹೇಳ್ಕೊಳ್ಬೋದು, ಹೇಳ್ಕೊಳ್ದೇ ಇರ್ಬೋದು, ಬಟ್ ಮನಸ್ಸಿನಲ್ಲಿ ಆ ರೀತಿ ಥಿಂಕ್ ಮಾಡುವ ವ್ಯಕ್ತಿ. ಅವರು ಮೇಲ್ ಆಗಿದ್ದರೆ ಅವ್ರು ಅಂದ್ಕೊಳ್ತಾರೆ ನಾನು ತುಂಬ ಹ್ಯಾಂಡ್ಸಮ್ ಆಗಿದ್ದೀನಿ ಅಂತ. ಅವ್ರು ಫೀಮೇಲ್ ಆಗಿದ್ದರೆ ಅವ್ರು ಅಂದ್ಕೊಳ್ತಾರೆ ನಾನು ತುಂಬ ಬ್ಯೂಟಿಫುಲ್ ಆಗಿದ್ದೀನಿ ಅಂತ. ಇದು ಸಿಂಪಲ್ ಕಾನ್ಫಿಡೆನ್ಸ್ ಅಂತ ಅನ್ನಿಸ್ತಾ ಇಲ್ಲ, ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅವ್ರು ಅಂದ್ಕೊಳ್ಳೋದು ಅವರಿಗೆ ಬೇರೆಯವರ ಗಮನ ಎಲ್ಲ ಇವರ ಮೇಲೆ ಇರಬೇಕು ಅನ್ನೋ ಇಚ್ಛೆ ಜಾಸ್ತಿ ಇದೆ. ಯಾರಾದರೂ ಇವರನ್ನು ಹೊಗಳ್ಬೇಕು, ಅಪ್ರಿಷಿಯೇಟ್ ಮಾಡಿದ್ರೆ ತುಂಬ ಹ್ಯಾಪಿ ಆಗ್ತಾರೆ. ಆದರೆ ಯಾರಾದರೂ ಇವರನ್ನು ತಗ್ಗಿಸಿ ಮಾತಾಡಿದ್ರೆ ಅಥವಾ ಕ್ರಿಟಿಸೈಸ್ ಮಾಡಿದ್ರೆ ಅದನ್ನು ತಗೊಳ್ಳೋದಕ್ಕೆ ಇವ್ರಿಗೆ ಕಷ್ಟ ಆಗುತ್ತೆ. ಅದನ್ನು ಜೀರ್ಣಿಸ್ಕೊಳ್ಳೋದಕ್ಕೆ ಇವರಿಗೆ ಆಗೋದಿಲ್ಲ. ಅಂದರೆ ಬೇರೆಯವರು ಯಾವಾಗಲೂ ಇವರ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಪಾಸಿಟಿವ್ ಆಗಿ ಮಾತಾಡಬೇಕು. ಯಾವಾಗಲೂ ಕೂಡ ಬೇರೆಯವರು ಇವರನ್ನು ಅಪ್ರಿಷಿಯೇಟ್ ಮಾಡ್ತಾ ಇರಬೇಕು, ಹೊಗಳ್ತಾ ಇರಬೇಕು, ಇವರ ಬ್ಯೂಟಿಯನ್ನು ಹೊಗಳ್ತಾ ಇರಬೇಕು, ಇವರ ಗುಣಗಾನ ಮಾಡ್ತಾ ಇರಬೇಕು. ಈ ರೀತಿ ಥಿಂಕ್ ಮಾಡ್ತಾ ಇರುವಂತಹ ವ್ಯಕ್ತಿ ಇವರು. ಈ ಪರ್ಸನ್ನ ಮನಸ್ಸಿನ ಒಳಗಡೆ ಸ್ವಲ್ಪ ಈಗೋ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಬಟ್ ಹೊರಗಡೆ ತೋರಿಸ್ತೇ ಇರಬಹುದು, ಆದರೆ ಒಳಗಡೆ ತುಂಬ ಆ್ಯಟಿಟ್ಯೂಡ್ ಅನ್ನೋದು ಕಾಣಿಸ್ತಾ ಇದೆ. ನನ್ನ ಬಗ್ಗೆ ಯಾವಾಗಲೂ ಒಳ್ಳೆಯದನ್ನೇ ಮಾತಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ನನ್ನನ್ನು ಎಲ್ಲರೂ ಅಪ್ರಿಷಿಯೇಟ್ ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾರೆ. ನನ್ನನ್ನೇ ಸೆಂಟರ್ ಆಫ್ ಅಟ್ರ್ಯಾಕ್ಷನ್ ಅಂದ್ಕೋಬೇಕು ಎಲ್ಲರೂ ಕೂಡ. ಆ ರೀತಿ ಇವರ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದಿದೆ. ಅವರಿಗೆ ಬೇರೆಯವರು ಹೊಗಳ್ತಾ ಇದ್ದರೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂದರೆ ನೀವು ಕೂಡ ಬೇರೆ ಯಾರ ಬಗ್ಗೆ ಏನಾದರೂ ನೀವು ಅಪ್ರಿಷಿಯೇಟ್ ಮಾಡಿದ್ರೆ, ಒಂದು ಒಳ್ಳೆಯ ಮಾತನ್ನು ಹೇಳಿದ್ರು ಕೂಡ ಅವರಿಗೆ ಮನಸ್ಸಿನ ಒಳಗಡೆ ಜಲಸಿ ಆಗುತ್ತೆ. ಹೊರಗಡೆ ನಗ್ತಾ ಇರ್ಬೋದು, ಆದರೆ ಒಳಗೆ ಒಳಮನಸ್ಸಿನಲ್ಲಿ ಅವರು ನನಗಿಂತ ಒಳ್ಳೆಯವರಾ, ನನಗಿಂತ ಚೆನ್ನಾಗಿದ್ದಾರಾ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಆ ರೀತಿಯ ವ್ಯಕ್ತಿ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ ಸ್ವಭಾವದಲ್ಲಿ ಸಿಟ್ಟು ಕೂಡ ಕಾಣಿಸ್ತಾ ಇದೆ. ಸಣ್ಣ ಪುಟ್ಟ ವಿಷಯಕ್ಕೂ ಬೇಗ ರಿಯಾಕ್ಟ್ ಮಾಡುವ ವ್ಯಕ್ತಿ ಇವರು. ನೀವು ಅವರ ಮುಂದೆ ಬೇರೆ ಯಾರನ್ನಾದರೂ ಅಪ್ರಿಷಿಯೇಟ್ ಮಾಡಿದ್ರೆ ಮನಸ್ಸಿನ ಒಳಗಡೆ ಕೋಪ ಬರೋದು. ನೀವು ಯಾರನ್ನಾದರೂ ಹೆಚ್ಚು ಅವರ ಬಗ್ಗೆ ಫೋಕಸ್ ಮಾಡಿ ಮಾತಾಡಿದ್ರೆ ಇವರ ಮನಸ್ಸಿನಲ್ಲಿ ಅಸಮಾಧಾನ ಬರೋದು. ನೀವು ಅವರನ್ನು ಅಪ್ರಿಷಿಯೇಟ್ ಮಾಡದೇ ಇದ್ದರೆ, ಅಂದರೆ ಇವರನ್ನು ನೀವು ಅಪ್ರಿಷಿಯೇಟ್ ಮಾಡದೇ ಇದ್ದರೆ ಇವ್ರು ಅಂದ್ಕೊಳ್ಳೋದು ನನ್ನನ್ನು ಲೇಟಾಗಿ ತಗೊಳ್ತಾ ಇದ್ದಾರೆ, ನನ್ನ ಬಗ್ಗೆ ಫೋಕಸ್ ಮಾಡ್ತಾ ಇಲ್ಲ, ನನ್ನ ಬಗ್ಗೆ ಗಮನ ಇಲ್ಲ ಅನ್ನೋ ರೀತಿ ಥಿಂಕ್ ಮಾಡೋದು. ಈ ರೀತಿಯ ವ್ಯಕ್ತಿ ಅಂತ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇವರು ಅವರ ಸಿಟ್ಟೇನಿದೆ ಅದನ್ನು ನೇರವಾಗಿ ತೋರಿಸ್ಬೋದು ಅಥವಾ ಮನಸ್ಸಿನ ಒಳಗಡೆ ಇಟ್ಕೋಬಹುದು. ಬಟ್ ಜಲಸಿ ಎನರ್ಜಿ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಇವ್ರು ಅಂದ್ಕೊಳ್ಳೋದು ಇವರನ್ನು ಎಲ್ಲರೂ ಸ್ಪೆಷಲ್ ಅಂತ ಫೀಲ್ ಮಾಡಿಸ್ಬೇಕು. ಅಂದರೆ ಬೇರೆ ವ್ಯಕ್ತಿಗಳು ಆಗಲಿ, ನೀವಾಗಲಿ ಇವರೇ ಸ್ಪೆಷಲ್ ಅನ್ನೋ ರೀತಿ ಇವ್ರ ಹತ್ರ ಹೇಳಬೇಕು.
ಅವರ ಬಗ್ಗೆ ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡಬೇಕು, ಅವರನ್ನು ಯಾವಾಗಲೂ ಹೊಗಳ್ತಾ ಇರಬೇಕು, ಅವರ ಗುಣಗಾನ ಮಾಡ್ತಾ ಇರಬೇಕು, ಅವರ ಬಗ್ಗೆ ಮಾತ್ರ ಒಳ್ಳೆಯದನ್ನೇ ಹೇಳಬೇಕು. ನೆಗೆಟಿವ್ ಮಾತು ಕೇಳೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಬೇರೆಯವರು ಅವರನ್ನು ಕೆಟ್ಟದಾಗಿ ಹೇಳಿದರೆ ಅದನ್ನು ಅವರು ಸಹಿಸ್ಕೊಳ್ಳೋದಿಲ್ಲ. ಅವರಿಗೆ ಅವರ ಸುತ್ತಮುತ್ತ ಯಾರಿದ್ದಾರೋ, ಫ್ಯಾಮಿಲಿ ಆಗಿರಲಿ, ಅವರ ಫ್ರೆಂಡ್ಸ್ ಆಗಿರಲಿ, ರಿಲೇಟಿವ್ಸ್ ಆಗಿರಲಿ, ಎಲ್ಲರೂ ಅವರನ್ನು ಅಪ್ರಿಷಿಯೇಟ್ ಮಾಡ್ತಾನೇ ಇರಬೇಕು ಅನ್ನೋ ನಿರೀಕ್ಷೆ ತುಂಬ ಜಾಸ್ತಿ ಇದೆ. ಈಗ ಪ್ರೆಸೆಂಟ್ ಎನರ್ಜಿ ಪ್ರಕಾರ ನಾನು ಹೇಳ್ತಾ ಇರೋದು ನಿಮ್ಮ ಬಗ್ಗೆ ಇವರ ಮನಸ್ಸಿನಲ್ಲಿ ಏನಿದೆ, ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ಇವರು ನಿಮ್ಮ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಹೊರಗಡೆ ಇವರು ನಿಮ್ಮ ಜೊತೆ ತುಂಬ ಚೆನ್ನಾಗಿ ಮಾತಾಡಬಹುದು, ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ಬೋದು, ನೀವು ತುಂಬ ಒಳ್ಳೆಯವರು ಅಂತ ಹೇಳಬಹುದು. ಆದರೆ ಎನರ್ಜಿಯ ಅಕಾರ್ಡಿಂಗ್ ಹೇಳೋದಾದರೆ ಇವರು ನಿಮ್ಮ ಬಗ್ಗೆ ಮನಸ್ಸಿನ ಒಳಗಡೆ ನೆಗೆಟಿವ್ ಆಗಿ ಥಿಂಕ್ ಇಟ್ಕೊಂಡಿದ್ದಾರೆ. ಅಂದರೆ ಪೂರ್ತಿ ಕೆಟ್ಟದಾಗಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ, ಆ ರೀತಿ ತಗೋಬೇಡಿ. ಆದರೆ ಕೆಲವೊಂದು ನೆಗೆಟಿವ್ ಭಾವನೆ, ಅಂದರೆ ನಿಮಗೆ ತುಂಬ ಈಗೋ ಇದೆ, ನೀವು ಸ್ವಲ್ಪ ಅಹಂಕಾರ ತೋರಿಸ್ತೀರಾ, ತುಂಬ ಹಠ ಇದೆ ನಿಮಗೆ, ನಿಮ್ಮ ಮಾತೇ ಸರಿ ಅಂತ ನೀವು ಅಂದ್ಕೊಳ್ತೀರಾ, ಈ ರೀತಿ ನಿಮ್ಮ ಬಗ್ಗೆ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಈ ರೀತಿ ಇವರು ನಿಮ್ಮ ಬಗ್ಗೆ ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡಿರಲೂಬಹುದು. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇದು ಎಲ್ಲರಿಗೂ ರೆಸೊನೇಟ್ ಆಗಬೇಕು, ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮಗೆ ಎಷ್ಟು ವಿಷಯಗಳು ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ನೀವು ತಗೊಳ್ಬೇಕಾಗುತ್ತೆ. ಬಟ್ ಎನರ್ಜಿ ಆ ರೀತಿ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಮೆಸೇಜ್ ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ, ನೀವು ಇವ್ರ ಜೊತೆ ಒಂದು ಪರ್ಸ್ನಲ್ ವಿಷಯ ಏನಾದರೂ ಶೇರ್ ಮಾಡಿದರೂ ಕೂಡ, ಇವರು ನಿಮ್ಮ ಲೈಫ್ನ ಯಾರೇ ವ್ಯಕ್ತಿ ಆಗಿರ್ಬೋದು, ಯಾರಾದರೂ ಆ ರೀತಿ ಇದ್ದರೆ ನೆನಪಿಸ್ಕೊಳ್ಳಿ. ಒಂದು ಸೀಕ್ರೆಟ್ ವಿಷಯ ನೀವು ಹೇಳ್ಕೊಂಡಿದ್ರೆ ಅಥವಾ ಯಾರಿಗೂ ಹೇಳಬೇಡ ಅಂತ ನಿಮ್ಮ ಪರ್ಸ್ನಲ್ ವಿಷಯ ಏನಾದರೂ ಹೇಳಿದರೆ, ಈ ಪರ್ಸನ್ ಅದನ್ನು ಬೇರೆ ಯಾರಾದ್ರ ಜೊತೆ ಇವರು ಹಂಚ್ಕೊಂಡಿರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನೀವು ಹೇಳಿರುವ ಮಾತನ್ನು ಬೇರೆಯವ್ರ ಜೊತೆ ಶೇರ್ ಮಾಡಿಕೊಂಡಿರುವಂತಹ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಅವ್ರು ಹೀಗೆ ಯೋಚಿಸ್ಬೋದು, ನಾನು ಹೇಳಿದ್ರೆ ಏನಾಗುತ್ತೆ, ಇದೇನು ದೊಡ್ಡ ವಿಷಯನಾ, ಅಂದರೆ ಆ ರೀತಿ ಮುಚ್ಚಿಟ್ಕೊಳ್ಳೋ ವಿಷಯನಾ, ಏನಾಗ್ಬಿಡುತ್ತೆ ಶೇರ್ ಮಾಡಿದ್ರೆ, ಈ ರೀತಿ ಥಿಂಕ್ ಮಾಡಿ ಬೇರೆಯವ್ರಿಗೆ ಅದನ್ನು ಶೇರ್ ಮಾಡಿಬಿಡ್ತಾರೆ. ಆದರೆ ನಿಮ್ಮ ದೃಷ್ಟಿಯಲ್ಲಿ ಅದು ದೊಡ್ಡ ವಿಷಯ ಆಗಿರಬಹುದು, ಬಟ್ ಈ ವ್ಯಕ್ತಿಯ ದೃಷ್ಟಿಯಲ್ಲಿ ಅದು ತುಂಬ ಚಿಕ್ಕ ವಿಷಯ, ಯಾರಿಗೆ ಬೇಕಾದರೂ ಹೇಳ್ಕೊಳ್ಬಹುದು. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಈ ಪರ್ಸನ್ ಯಾವುದೇ ಸೀಕ್ರೆಟ್ಗಳನ್ನು ಹೆಚ್ಚು ಕಾಲ ಮನಸ್ಸಿನ ಒಳಗಡೆ ಇಟ್ಕೊಳ್ಳೋದಿಲ್ಲ, ಬೇಗ ಹೇಳ್ಕೊಂಡು ಬಿಡ್ತಾರೆ, ಶೇರ್ ಮಾಡ್ಕೊಂಡು ಬಿಡ್ತಾರೆ. ಅದು ಎಂಥ ವಿಷಯ ಆಗಿರಿದ್ರೂ ಕೂಡ ಅದನ್ನು ಹೇಳ್ಕೊಂಡು ಬಿಡ್ತಾರೆ. ನೀವು ಅವ್ರ ಹತ್ರ ಹೇಳ್ಬೇಡ ಅಂತ ಹೇಳಿದ್ರು ಕೂಡ ಯಾವುದೋ ಒಂದು ರೀತಿಯಲ್ಲಿ ಆ ಪರ್ಸನ್ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಬಹುದು. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇವರು ನಿಮ್ಮ ಮುಂದೆ ತುಂಬ ಒಳ್ಳೆಯವರಂತೆ ನಟಿಸ್ಬೋದು. ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ, ನಿನ್ನ ಒಳ್ಳೆಯದನ್ನೇ ಬಯಸ್ತೀನಿ, ಯಾವಾಗಲೂ ನಿನಗೆ ಸಪೋರ್ಟಿವ್ ಆಗಿ ಇರ್ತೀನಿ, ಸಪೋರ್ಟ್ ಮಾಡ್ತೀನಿ ಅನ್ನೋ ರೀತಿ ನಡ್ಕೊಂಡಿರಬಹುದು. ಆದರೆ ಮಾತು ಮತ್ತು ನಡವಳಿಕೆ ಒಂದೇ ಆಗಿರೋದು ಸಾಧ್ಯ ಇಲ್ಲ. ಒಬ್ಬೊಬ್ಬರಲ್ಲಿ ನಾನು ಹೇಳ್ತಾ ಇರುವಂಥದ್ದು, ಎಲ್ಲರೂ ಆ ರೀತಿ ಇರೋದಿಲ್ಲ, ಒಬ್ಬೊಬ್ಬರು ಆ ರೀತಿ ಇರ್ತಾರೆ. ಮಾತು ಮತ್ತು ನಡವಳಿಕೆ ಎರಡರಲ್ಲೂ ಕೂಡ ಡಿಫ್ರೆನ್ಸ್ ಅನ್ನೋದು ಇದೆ. ಅಂದರೆ ಕೆಲವರ ಎನರ್ಜಿ ಪ್ರಕಾರ ಯಾವ ರೀತಿ ಎನರ್ಜಿ ಕಾಣಿಸ್ತಾ ಇದೆ ಅಂದರೆ, ಇವರು ನಿಮ್ಮ ಮುಂದೆ ಒಂದು ರೀತಿ ವರ್ತನೆ ಮಾಡಿದ್ರೆ ನಿಮ್ಮ ಹಿಂದೆ ಬೇರೆ ಮಾತು ಇರಬಹುದು ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಡಬಲ್ ಫೇಸ್ ಸ್ವಭಾವ ಕೂಡ ಇರಬಹುದು. ಸ್ವಲ್ಪ ನೆಗೆಟಿವ್ ಆಗಿ ಯೋಚನೆ ಮಾಡುವ ಸ್ವಭಾವ ಇದೆ. ನಿಮ್ಮ ಬಗ್ಗೆ ಅಂತ ಅಲ್ಲ, ಬೇರೆಯವರ ಬಗ್ಗೆ ಕೂಡ ಯಾರಾದರೂ ಸಕ್ಸಸ್ ಆದರೆ ಅವರ ಮನಸ್ಸಿನ ಒಳಗಡೆ ಕಂಫರ್ಟಬಲ್ ಆಗಿರೋದಿಲ್ಲ. ಯಾರನ್ನಾದರೂ ಬೇರೆಯವರು ಹೊಗಳಿದ್ರೆ ಜಲಸಿ ಫೀಲ್ ಆಗುತ್ತೆ. ಆದರೆ ಇವರ ಬಗ್ಗೆ ಮಾತ್ರ ಎಲ್ಲರೂ ಪಾಸಿಟಿವ್ ಆಗಿ ಮಾತಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿರುವ ವ್ಯಕ್ತಿ. ನಿಮಗೆ ಒಂದು ಸಣ್ಣ ಅಡ್ವೈಸ್ ಏನಂದರೆ, ನಿಮ್ಮ ಪರ್ಸ್ನಲ್ ವಿಷಯಗಳನ್ನು ಯೋಚಿಸಿ ಶೇರ್ ಮಾಡಿ. ಅತೀ ನಂಬಿಕೆಯನ್ನು ಯಾರ ಮೇಲೂ ಇಟ್ಕೋಬೇಡಿ. ಅವರ ಮಾತುಗಳಿಗಿಂತ ಅವರ ನಡವಳಿಕೆ ಹೇಗಿದೆ ಅನ್ನೋದನ್ನು ನೋಡಿ. ನಿಮ್ಮ ಆತ್ಮಗೌರವ, ಸೆಲ್ಫ್ ರೆಸ್ಪೆಕ್ಟನ್ನು ಕಾಪಾಡ್ಕೊಳ್ಳಿ. ನೀವು ಯಾರನ್ನು ಅಪ್ರಿಷಿಯೇಟ್ ಮಾಡ್ತೀರೋ ಅದು ನಿಮ್ಮ ಒಂದು ರೈಟ್ಸ್ ಅಲ್ವಾ. ಯಾರನ್ನು ಹೊಗಳ್ಬೇಕು ಅನ್ನೋದು ನಿಮ್ಮ ಒಂದು ಚಾಯ್ಸ್. ಒಬ್ಬ ಪರ್ಸನ್ ಜಲಸಿ ಆಗ್ತಿದ್ದಾರೆ ಅಂದರೆ ಅದು ನಿಮ್ಮ ತಪ್ಪಲ್ಲ, ಅದು ಅವ್ರ ತಪ್ಪು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಈ ಪರ್ಸನ್ ಬಗ್ಗೆ ಇವ್ರಿಗೆ ತುಂಬ ಒಂದು ಹೈ ಲೆವೆಲಲ್ಲಿ ಇವರನ್ನು ನೋಡ್ಕೊಳ್ತಿದ್ದಾರೆ. ಇವರು ತುಂಬ ಬ್ಯೂಟಿಫುಲ್ ಆಗಿದ್ದಾರೆ ಅಥವಾ ಹ್ಯಾಂಡ್ಸಮ್ ಆಗಿದ್ದಾರೆ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಇವರು ಎಲ್ಲರೂ ಕೂಡ ಹೊಗಳ್ಬೇಕು, ಅಪ್ರಿಷಿಯೇಟ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ಪ್ರೆಸೆಂಟ್ ಟೈಮಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾವ ವ್ಯಕ್ತಿಯ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ
ಕಣ್ಣು ಮುಚ್ಕೊಂಡು ಆ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಆ ವ್ಯಕ್ತಿ ಮತ್ತು ನೀವು ಒಟ್ಟಿಗೆ ಕಳೆದಿರುವಂತಹ ನಿಮಿಷಗಳನ್ನು ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡಿಕೊಳ್ಳಿ. ಅದೇ ರೀತಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಜೊತೆ ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಇವರು ನಿಮ್ಮ ಲವ್ವರ್ ಆಗಿರಬಹುದು, ನಿಮ್ಮ ಕ್ರಶ್ ಆಗಿರಬಹುದು, ನಿಮ್ಮ ಫ್ರೆಂಡ್ ಆಗಿರಬಹುದು, ಹಸ್ಬೆಂಡ್ ವೈಫ್ ಆಗಿರಬಹುದು, ಅಥವಾ ನೀವು ಮನಸ್ಸಿನಲ್ಲಿ ಪ್ರೀತಿ ಇಟ್ಟುಕೊಂಡಿರುವಂತಹ ವ್ಯಕ್ತಿ ಕೂಡ ಆಗಿರಬಹುದು. ಈ ವ್ಯಕ್ತಿಯ ಎನರ್ಜಿ ಅಕಾರ್ಡಿಂಗ್ ಏನು ಅನ್ನಿಸ್ತಾ ಇದೆ ಅಂದರೆ ನಿಮ್ಮಿಬ್ಬರ ನಡುವೆ ಇರುವ ಕನೆಕ್ಷನ್ ತುಂಬ ಸ್ಟ್ರಾಂಗ್ ಆಗಿದೆ. ಇದು ಸಾಮಾನ್ಯ ಪರಿಚಯ ಅಥವಾ ಸಾಮಾನ್ಯ ಅಟ್ರಾಕ್ಷನ್ ಅಂತ ಅನ್ನಿಸ್ತಾ ಇಲ್ಲ. ಇದು ಸಿಂಪಲ್ ಫ್ರೆಂಡ್ಶಿಪ್ ಮಾತ್ರ ಅಲ್ಲ. ಬಟ್ ಇಲ್ಲಿ ಆನ್ ಆ್ಯಂಡ್ ಆಫ್ ರಿಲೇಷನ್ಶಿಪ್ ಸಿಚುವೇಶನ್ ಇದೆ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಒಂದು ಸಲ ತುಂಬ ಪ್ರೀತಿ, ಒಂದು ಸಲ ಮಾತೇ ಇಲ್ಲ, ಒಂದು ಸಲ ತುಂಬ ಹತ್ತಿರ ಆಗ್ತೀರಾ, ಒಂದು ಸಲ ತುಂಬ ದೂರ ಆಗ್ತೀರಾ. ಈ ರೀತಿ ನಿಮ್ಮಿಬ್ಬರ ನಡುವೆ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಅನ್ನೋದು ನಡೀತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಒಂದು ಪ್ಯಾಟರ್ನ್ ಇದೆ. ಸಣ್ಣ ಮಾತು ಕೂಡ ದೊಡ್ಡದಾಗ್ಬಿಡುತ್ತೆ. ಸಣ್ಣ ಜಗಳ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ತಿರುಗುತ್ತೆ. ಮಾತುಕತೆ ಕಡಿಮೆ ಆಗುತ್ತೆ. ಕೆಲವೊಮ್ಮೆ ಈ ರೀತಿ ಆಗ್ತಾ ಇರುತ್ತೆ. ನಿಮ್ಮಿಬ್ಬರಲ್ಲಿ ಯಾರೋ ಒಬ್ಬರು ಸಿಟ್ಟು ಮಾಡಿಕೊಂಡು ಮೌನವಾಗಿರ್ತಾರೆ, ಇನ್ನೊಬ್ಬರು ಯೋಚಿಸ್ತಾ ಕುಳಿತುಕೊಳ್ತೀರ. ಅಂದರೆ ಒಬ್ಬರು ಸಿಟ್ಟು ಮಾಡಿಕೊಂಡ್ರೆ ಇನ್ನೊಬ್ಬರು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅವರು ಅದೇ ರೀತಿ ಮಾಡಿದ್ರಲ್ಲ, ಆ ರೀತಿ ಹೇಳಿದ್ರಲ್ಲ, ಈ ರೀತಿ ಥಿಂಕ್ ಮಾಡ್ತಾ ಕೂತ್ಕೊಳ್ತೀರ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಕೆಲವರಲ್ಲಿ ಇಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ ಕೂಡ ಕಾಣಿಸ್ತಾ ಇದೆ. ಕೆಲವರ ಲೈಫ್ನಲ್ಲಿ 3ನೇ ವ್ಯಕ್ತಿಯ ಎಂಟ್ರಿ ಕೂಡ ಆಗಿರಬಹುದು. ಎಲ್ಲರ ಲೈಫ್ನಲ್ಲಿ ಅಲ್ಲ. ಅದು ಕೂಡ ನಿಮ್ಮಿಬ್ಬರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಕಾರಣ ಆಗಿರಬಹುದು. ಈಗ ಎನರ್ಜಿಯ ಪ್ರಕಾರ ಹೇಳೋದಾದರೆ ಯಾರೋ ಒಬ್ಬರು ಒಂದು ಮಾತು ಹೇಳಿದ್ದೀರಾ. ಅದು ಸಿಟ್ಟಿನಲ್ಲಿ ಹೇಳಿರ್ಬೋದು, ಫೋನ್ನಲ್ಲಿ ಮಾತಾಡಬೇಕಾದ್ರೆ ಸ್ವಲ್ಪ ಹಾರ್ಶ್ ಆಗಿ ಮಾತಾಡಿರ್ಬೋದು, ಅಥವಾ ಮೆಸೇಜ್ನಲ್ಲಿ ಏನಾದರೂ ಒಂದು ಹಾರ್ಶ್ ಆಗಿ ಮೆಸೇಜ್ ಮಾಡಿರ್ಬೋದು ನೀವು ಅಥವಾ ಆ ವ್ಯಕ್ತಿ. ಬಟ್ ಅದು ಒಬ್ಬ ವ್ಯಕ್ತಿಯ ಮನಸ್ಸಿಗೆ ತುಂಬ ದೊಡ್ಡದಾಗಿ ಅಥವಾ ಡೀಪಾಗಿ ತಾಕಿದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಆ ವ್ಯಕ್ತಿ ನೀವು ಆಗಿರಬಹುದು ಅಥವಾ ಅವರು ಆಗಿರಬಹುದು. ಅದು ಹೇಳಿರುವಂತಹ ವ್ಯಕ್ತಿಗೆ ಸಣ್ಣ ವಿಷಯ ಆಗಿರ್ಬೋದು, ಆದರೆ ಕೇಳಿಸ್ಕೊಂಡಿರುವ ವ್ಯಕ್ತಿಗೆ ಅದು ತುಂಬ ದೊಡ್ಡ ವಿಷಯ ಅಂತ ಅನ್ನಿಸ್ತಾ ಇರ್ಬೋದು. ಅವರು ಆ ಮಾತನ್ನು ತುಂಬ ಡೀಪಾಗಿ ಅವರ ಹೃದಯಕ್ಕೆ, ಅವರ ಮನಸ್ಸಿಗೆ ತಗೊಂಡಿದ್ದಾರೆ. ಕೆಲವೊಬ್ಬರ ಎನರ್ಜಿ ಪ್ರಕಾರ ಈ ಪರ್ಸನ್ನ ಮಾತಿನಿಂದ ಅಥವಾ ಈ ಪರ್ಸನ್ ಕಾಲ್ ಮಾಡಿದಾಗ ಏನಾದರೂ ಹೇಳಿ ಅಥವಾ ಮೆಸೇಜ್ ಮಾಡಿದಾಗ ಏನಾದರೂ ಹೇಳಿ ನೀವು ಹರ್ಟ್ ಆಗಿರುವ ಸಾಧ್ಯತೆ ಇದೆ. ಬಟ್ ತುಂಬ ಜನರ ಎನರ್ಜಿಯ ಪ್ರಕಾರ ಇಲ್ಲಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ನಾನು ಮೊದಲೇ ಹೇಳಿದೆ ರೀಡಿಂಗಲ್ಲಿ, ಯಾರೋ ಒಬ್ಬ ವ್ಯಕ್ತಿ ಒಬ್ಬರ ಮಾತಿಗಾಗಿ ಬೇಸರ ಪಟ್ಕೊಂಡಿದ್ದಾರೆ ಅಂತ. ಈ ವ್ಯಕ್ತಿಯ ಎನರ್ಜಿ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಈ ವ್ಯಕ್ತಿ ನಿಮ್ಮ ಮಾತಿನಿಂದ ಅಥವಾ ನಿಮ್ಮ ಮೆಸೇಜಿಂದ, ಯಾವುದೋ ಒಂದು ಹಾರ್ಶ್ ಆಗಿರುವ ವರ್ಡ್ನಿಂದ ತುಂಬ ಬೇಸರ ಪಟ್ಕೊಂಡಿದ್ದಾರೆ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಈ ಪರ್ಸನ್ ತುಂಬ ಎಮೋಷ್ನಲಿ ಡೌನ್ ಆಗಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಸಣ್ಣ ವಿಷಯಕ್ಕೂ ಹರ್ಟ್ ಆಗಿದ್ದಾರೆ. ನೀವು ಹೇಳಿದ ಒಂದು ಮಾತನ್ನು ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ಅಂದ್ಕೊಳ್ತಿದ್ದಾರೆ ನೀವು ಇವರ ಬಗ್ಗೆ ಈ ರೀತಿ ಯೋಚಿಸ್ತೀರಾ ಅಂತ. ಇವರು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ಅವರು ನಿಮ್ಮಿಂದ ಈ ರೀತಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಈ ರೀತಿ ಮಾತಾಡ್ತೀರಾ ಅಂತ ಇವರು ಅಂದ್ಕೊಂಡಿರಲಿಲ್ಲ ಅನ್ನೋ ನೋವು ಇವರ ಮನಸ್ಸಿನಲ್ಲಿದೆ. ಅವ್ರಿಗೆ ನಿಮ್ಮ ಮೇಲೆ ಈಗ ಸ್ವಲ್ಪ ಸಿಟ್ಟು ಇದೆ, ಸ್ವಲ್ಪ ಬೇಸರ ಕೂಡ ಇದೆ. ಆದರೆ ಇದು ದ್ವೇಷ ಅಂತ ಅಂದ್ಕೋಬೇಡಿ. ಇದು ಬ್ರೇಕಪ್ ಎನರ್ಜಿ ಅಲ್ಲ. ಇದು ಅವರ ಮನಸ್ಸಿಗೆ ನೋವಾಗಿದೆ ಅನ್ನೋ ಎನರ್ಜಿ. ಅವ್ರಿಗೆ ಅನ್ನಿಸ್ತಾ ಇದೆ, ನಾನು ಈ ರಿಲೇಷನ್ಶಿಪ್ಗೆ ಇಷ್ಟೆಲ್ಲ ತ್ಯಾಗ ಮಾಡಿದ್ದೀನಿ ಅಥವಾ ಪ್ರೀತಿ ಕೊಟ್ಟಿದ್ದೀನಿ ಅಥವಾ ಇವರನ್ನು ಲೈಕ್ ಮಾಡಿದ್ದೀನಿ. ನಾನು ಯಾವಾಗಲೂ ರೆಡಿ ಇರ್ತಾ ಇದ್ದೆ. ನಾನು ಇವರನ್ನು ತುಂಬ ಬಿಲೀವ್ ಮಾಡಿದ್ದೆ, ತುಂಬ ಹೋಪ್ ಇಟ್ಕೊಂಡಿದ್ರೆ. ಆದರೆ ಇವರು ನನ್ನನ್ನು ಟ್ರಸ್ಟ್ ಮಾಡ್ತಾ ಇಲ್ಲ. ಅಂದರೆ ನೀವು ಇವರನ್ನು ಟ್ರಸ್ಟ್ ಮಾಡ್ತಾ ಇಲ್ಲ, ಇವರ ಮೇಲೆ ಹೋಪ್ ಇಟ್ಟಿಲ್ಲ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಟ್ರಸ್ಟ್ ಇಶ್ಯೂ ಅನ್ನೋದು ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಎನರ್ಜಿ ಕಾಣಿಸ್ತಾ ಇದೆ. ಟ್ರಸ್ಟ್ ಇಶ್ಯೂ. ನಿಮ್ಮಿಬ್ಬರಲ್ಲಿ ಯಾರೋ ಒಬ್ಬರಿಗೆ ನಂಬಿಕೆಯ ಕೊರತೆ ಇದೆ. ಈ ಪರ್ಸನ್ಗೆ ಅನ್ನಿಸ್ತಾ ಇದೆ, ನಾನು ಇವರಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ನಾನು ಇವರ ಜೊತೆ ಸ್ಟ್ರಾಂಗ್ ಆಗಿ ಈ ರಿಲೇಷನ್ಶಿಪ್ಪಲ್ಲಿ ನಿಂತಿದ್ದೀನಿ. ಆದರೆ ಇವರು ನನ್ನನ್ನು ಪೂರ್ಣವಾಗಿ ನಂಬ್ತಾ ಇಲ್ಲ. ಆ ಭಾವನೆ, ಆ ಫೀಲಿಂಗ್ಸ್ ಇವರ ಮನಸ್ಸಿಗೆ ಬೇಸರ ತಂದಿದೆ. ಸಿಟ್ಟು ಬರ್ತಾ ಇದೆ ಇವ್ರಿಗೆ. ಯಾರೋ ಒಬ್ಬರು ತುಂಬ ಯೋಚಿಸ್ತಿದ್ದೀರಾ. ನಿಮ್ಮಿಬ್ಬರಲ್ಲಿ ಒಬ್ಬರು ಇದು ಲಾಂಗ್ ಟರ್ಮ್ಗೆ ಹೋಗೋದಿಲ್ಲ ಅಂತ ಥಿಂಕ್ ಮಾಡ್ತಾ ಇದ್ದೀರಾ. ಈ ರಿಲೇಷನ್ಶಿಪ್ ಎಂಡ್ ಆಗುತ್ತೆ ಆ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ.
ಈ ಕನೆಕ್ಷನ್ ಸುಲಭವಾಗಿ ಮುಗಿಯೋದಿಲ್ಲ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ನಿಮ್ಮ ಥಿಂಕಿಂಗ್ ಅಥವಾ ಈ ವ್ಯಕ್ತಿಯ ಥಿಂಕಿಂಗ್ ಈ ರೀತಿ ಇದೆ, ಇದು ಲಾಂಗ್ ಟರ್ಮ್ವರೆಗೂ ಹೋಗೋದಿಲ್ಲ, ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇದು ಕಾರ್ಮಿಕ್ ಅಥವಾ ಡೀಪ್ ಸೋಲ್ ಕನೆಕ್ಷನ್ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಜಗಳ ಬರ್ತಾ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇರ್ಬೋದು, ಆದರೆ ಪೂರ್ಣವಾಗಿ ಎಂಡ್ ಆಗುವ ಎನರ್ಜಿ ಕಾಣಿಸ್ತಾ ಇಲ್ಲ. ಇವರಿಗೆ ನಿಮ್ಮ ಮೇಲೆ ತುಂಬ ಪಾಸಿಟಿವ್ ಆಗಿರುವ ಒಪಿನಿಯನ್ ಇದೆ. ಅಂದರೆ ನೀವು ತುಂಬ ಒಳ್ಳೆಯ ವ್ಯಕ್ತಿ, ನೀವು ತುಂಬ ಕೇರ್ ಮಾಡ್ತೀರಾ ಇವರನ್ನು, ನೀವು ತುಂಬ ಪ್ರೀತಿಸ್ತೀರಾ, ನೀವು ಪರ್ಫೆಕ್ಟ್ ಸ್ವಭಾವದ ವ್ಯಕ್ತಿ. ಅಂದರೆ ಇವರಿಗೆ ನಿಮ್ಮ ನೇಚರ್ ಕೂಡ ಗೊತ್ತಿದೆ, ನಿಮ್ಮ ಬಿಹೇವಿಯರ್ ಯಾವ ರೀತಿ ಇದೆ ಅಂತ ಗೊತ್ತಿದೆ. ಅವರು ನಿಮ್ಮ ಬಗ್ಗೆ ಯಾವುದೇ ರೀತಿಯಿಂದಲೂ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇಲ್ಲ. ಆದರೆ ಒಂದು ಮಾತು ಮಾತ್ರ ಅವರಿಗೆ ಹರ್ಟ್ ಆಗಿದೆ. ಅಂದರೆ ನೀವು ಹೇಳಿರುವ ಯಾವುದೋ ಒಂದು ಮಾತು ಅಥವಾ ಯಾವುದೋ ಒಂದು ಘಟನೆ, ನಿಮ್ಮಿಬ್ಬರ ನಡುವೆ ನಡೆದಿರುವ ಯಾವುದೋ ಒಂದು ಸಿಚುವೇಶನ್ನಿಂದ ಆ ಪರ್ಸನ್ಗೆ ಬೇಸರ ಆಗಿದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಓವರ್ ಥಿಂಕಿಂಗ್ ಅನ್ನೋದು ತುಂಬ ಜಾಸ್ತಿ ಆಗ್ತಾ ಇದೆ. ಈ ಪರ್ಸನ್ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ನಾನು ತಪ್ಪು ಮಾಡಿದ್ದೀನಾ, ಇವ್ರು ನನ್ನನ್ನು ಲೈಟಾಗಿ ತಗೊಂಡ್ರಲ್ಲ, ಇವ್ರು ನನ್ನನ್ನು ಪ್ರೀತಿಸ್ತಾರಾ ಇಲ್ವಾ, ಈ ಪ್ರಶ್ನೆಗಳು ಇವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಬರ್ತಾ ಇದೆ. ಈಗ ಎನರ್ಜಿ ಅಕಾರ್ಡಿಂಗ್ ಈ ಪರ್ಸನ್ ನಿಮಗೆ ಕಾಲ್ ಮಾಡ್ತಾರಾ, ಮಾತಾಡ್ತಾರಾ ಅಂತ ನೋಡೋದಾದರೆ ಎನರ್ಜಿ ತುಂಬ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಇವ್ರು ತುಂಬ ದಿನ, ಹೆಚ್ಚು ದಿನ ಮೌನ ಆಗಿರೋದಿಲ್ಲ, ಸೈಲೆಂಟ್ ಆಗಿರೋದಿಲ್ಲ. ಅವರ ಮನಸ್ಸಿನಲ್ಲಿ ನಿಮ್ಮ ಮೇಲಿರುವ ಸಿಟ್ಟು ಯಾವಾಗ ಕಡಿಮೆ ಆಗುತ್ತೋ, ನಿಮ್ಮ ಮೇಲಿರುವ ಬೇಸರ ಅನ್ನೋದು ಯಾವಾಗ ಕಡಿಮೆ ಆಗುತ್ತೋ, ಕಡಿಮೆ ಆಗುವವರೆಗೂ ಇದೇ ರೀತಿ ಇರ್ತಾರೆ. ಅಂದರೆ ಸಿಟ್ಟಿನಲ್ಲಿರಬಹುದು, ಕಾಲ್ ಮಾಡದೇ ಇರಬಹುದು, ಮೆಸೇಜ್ ಮಾಡದೇ ಇರಬಹುದು. ಬಟ್ ಇವರ ಸಿಟ್ಟು ಏನಿದೆ, ಬೇಸರ ಏನಿದೆ, ಅದು ಕಡಿಮೆ ಆದಾಗ ನಿಮಗೆ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಮತ್ತು ನಿಮ್ಮಿಬ್ಬರಲ್ಲಿ ಮಾತುಕತೆ ಶುರು ಮಾಡ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅವರಿಗೆ ಈ ಸಣ್ಣ ವಿಷಯದಿಂದ ರಿಲೇಷನ್ಶಿಪ್ ಹಾಳಾಗೋದು ಬೇಡ ಅಂತ ಮನಸ್ಸಿನಲ್ಲಿದೆ. ಬಟ್ ಸ್ವಲ್ಪ ಈಗೋ ತೋರಿಸ್ತಾ ಇದ್ದಾರೆ, ಸ್ವಲ್ಪ ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದಾರೆ. ಅದೇ ರೀತಿ ನೋವು ಕೂಡ ಆಗಿದೆ, ಬೇಸರ ಕೂಡ ಇದೆ. ನಿಮ್ಮಿಬ್ಬರ ನಡುವೆ ಏನೇ ಆಗಿರಲಿ, ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಇದು ನಿಮ್ಮಿಬ್ಬರ ನಡುವೆ ಈಗ ಪ್ರೆಸೆಂಟ್ ಟೈಮಲ್ಲಿ ಯಾವುದೇ ಸಿಚುವೇಶನ್ ಬಂದಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬಂದಿರಬಹುದು, ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರಬಹುದು. ಬಟ್ ಇದು ಪರ್ಮನೆಂಟ್ ಬ್ರೇಕ್ ಅಲ್ಲ ಅಂತ ಎನರ್ಜಿ ಕಾಣಿಸ್ತಾ ಇದೆ. ಇದು ಒಂದು ಟೆಸ್ಟ್ ಫೇಸ್ ಅಷ್ಟೇ, ಇದು ಎಮೋಷ್ನಲ್ ಕ್ಲೀನಿಂಗ್ ಅಷ್ಟೇ. ಈ ಪ್ರಾಬ್ಲಮ್ ಕ್ಲಿಯರ್ ಆದಮೇಲೆ ಇನ್ನೂ ಸ್ಟ್ರಾಂಗ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ನಿಮ್ಮ ರಿಲೇಷನ್ಶಿಪ್ನ ಬಾಂಡ್ ಏನಿದೆ ಅದು ಮತ್ತೆ ಗಟ್ಟಿಯಾಗುವ ಸಾಧ್ಯತೆ ಕಾಣಿಸ್ತಾ ಇದೆ. ಬಟ್ ಒಂದು ಸಲಹೆ ನಿಮಗೆ, ಒಂದು ಅಡ್ವೈಸ್ ಏನಂದರೆ, ಇಬ್ಬರ ನಡುವೆ ಕ್ಲಿಯರ್ ಕಮ್ಯುನಿಕೇಷನ್ ಬೇಕು. ಸಣ್ಣ ಮಾತುಗಳನ್ನು ಇಬ್ಬರೂ ಕೂಡ ಮನಸ್ಸಿಗೆ, ಹೃದಯಕ್ಕೆ ಹಾಕ್ಕೊಳ್ಬೇಡಿ. ಸಿಟ್ಟಿನಲ್ಲಿ ಮಾತಾಡಬೇಡಿ, ಹಾರ್ಶ್ ಆಗಿ ಮಾತಾಡಬೇಡಿ. ನಿಮಗೂ ಕೂಡ ಒಂದು ಸಣ್ಣ ಅಡ್ವೈಸ್, ನಿಮ್ಮ ಯಾವುದೇ ವಿಷಯ ಇದ್ದರೂ ಅದನ್ನು ದೊಡ್ಡದು ಮಾಡಬೇಡಿ. ನಿಮ್ಮ ಮಾತುಗಳಿಂದ ಈ ಪರ್ಸನ್ಗೆ ಏನಾದರೂ ನೋವಾಗಿದ್ದರೆ, ಹರ್ಟ್ ಆಗಿದ್ದರೆ ಅದನ್ನು ಕ್ಲಿಯರ್ ಮಾಡಿ. ಇವರನ್ನು ನೀವು ನಂಬ್ತೀರಾ ಅನ್ನೋ ಭರವಸೆಯನ್ನು ಕೊಡಿ. ಅಂದರೆ ಈ ಪ್ರೀತಿ ನಿಜ ಅಂತ ನಿಮಗೆ ಗೊತ್ತಿದ್ದರೆ ಇವರನ್ನು ನಂಬ್ತೀರಾ, ಬಿಲೀವ್ ಮಾಡ್ತೀರಾ ಅನ್ನೋ ನಂಬಿಕೆಯನ್ನು ಕೊಡಿ. ಎಮೋಷ್ನಲ್ ಆಗಿ ನೀವು ರಿಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಈ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗುತ್ತೆ. ಬಟ್ ಇಬ್ಬರ ನಡುವೆ ಟ್ರಸ್ಟ್ ಅನ್ನೋದು, ಕಮ್ಯುನಿಕೇಷನ್ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಇನ್ನು ಈ ವ್ಯಕ್ತಿಯ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ, ಈ ಪರ್ಸನ್ ನಿಮ್ಮನ್ನು ತುಂಬ ಪ್ರೀತಿಸ್ತಾರೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ. ನಿಮ್ಮ ಜೊತೆ ಈ ರಿಲೇಷನ್ಶಿಪ್ ಅನ್ನೋದು ಮತ್ತೆ ನಾರ್ಮಲ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಬಟ್ ಸಿಟ್ಟು ಅನ್ನೋದು ಈಗಲೂ ಕೂಡ ಇದೆ, ಪ್ರೆಸೆಂಟ್ ಎನರ್ಜಿಯಲ್ಲಿ ಬೇಸರ ಕೂಡ ಇದೆ. ಆದರೆ ಹೃದಯದಲ್ಲಿ ಪ್ರೀತಿ ಅನ್ನೋದು ಕಡಿಮೆ ಆಗಿಲ್ಲ. ಈ ಸಿಟ್ಟೇನಿದೆ, ಬೇಸರ ಏನಿದೆ ಅದು ಕಡಿಮೆ ಆದ ತಕ್ಷಣ ಈ ಪರ್ಸನ್ ಮತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಕನೆಕ್ಟ್ ಆಗುವ ಎನರ್ಜಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಅದೇ ರೀತಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಈಗ ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2, ನಿಮ್ಮ ಲೈಫ್ನಲ್ಲಿ ಯಾವತ್ತೂ ಕೂಡ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಯಾವುದೇ ವಿಷಯದಲ್ಲಿ ಆಗಿರಬಹುದು, ಜೀವನದಲ್ಲಿ ಯಾವತ್ತೂ ಕೂಡ ನಂಬಿಕೆಯನ್ನು ಕಳ್ಕೊಳ್ಬೇಡಿ. ನಂಬಿಕೆ ಇಲ್ಲದೆ ಬದುಕೋದು ಅಂದರೆ ಕಣ್ಣು ಮುಚ್ಕೊಂಡು ನಡೆಯೋ ಹಾಗೆ. ಒಂದು ಹೆಜ್ಜೆ ಮುಂದೆ ಇಟ್ಟರೂ ಕೂಡ ಭಯ, ಎರಡನೇ ಹೆಜ್ಜೆ ಇಡೋದಕ್ಕೂ ಭಯ, ಧೈರ್ಯ ಇರೋದಿಲ್ಲ. ನಾವು ನಮ್ಮ ಲೈಫ್ನಲ್ಲಿ ಎಲ್ಲ ತಪ್ಪಾಗಬಹುದು ಅನ್ನೋ ಭಯದಲ್ಲಿ ಬದುಕಿದ್ರೆ ಜೀವನದಲ್ಲಿ ಸಣ್ಣ ಸಮಸ್ಯೆ ಕೂಡ ಶೇಕ್ ಆಗಿಬಿಡುತ್ತೆ. ಚಿಕ್ಕ ಪ್ರಾಬ್ಲಮ್ ಇದ್ದರೂ ಕೂಡ ದೊಡ್ಡದಾಗಿ ಕಾಣಿಸುತ್ತೆ. ಆದರೆ ನಾವು ನಂಬಿಕೆ ಇಟ್ಕೊಂಡು ಬದುಕಿದ್ರೆ ಅದೇ ಸಮಸ್ಯೆ, ಅದೇ ಪ್ರಾಬ್ಲಮ್ ಅನ್ನೋದು ಒಂದು ಪಾಠ ಆಗುತ್ತೆ. ಅದೇ ನೋವು ಒಂದು ಶಕ್ತಿ ಆಗುತ್ತೆ.
ರಿಲೇಷನ್ಶಿಪ್ಪಲ್ಲೂ ಕೂಡ ನಿಮ್ಮ ಜೀವನದಲ್ಲಿ ರಿಲೇಷನ್ಶಿಪ್ ಬದಲಾಗಬಹುದು, ಮನುಷ್ಯರ ಮನಸ್ಸು ಕೂಡ ಬದಲಾಗಬಹುದು, ಸಮಯ ಬದಲಾಗಬಹುದು. ಆದರೆ ನೀವು ನಿಮ್ಮ ನಂಬಿಕೆಯನ್ನು ಕಳ್ಕೊಂಡ್ರೆ ಅದು ಮತ್ತೆ ನಿಮ್ಮನ್ನು ಒಳಗಿನಿಂದ ತುಂಬ ವೀಕ್ ಮಾಡಿಬಿಡುತ್ತೆ. ಇಲ್ಲಿ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿರ್ಬೋದು, ನಿಮ್ಮಿಬ್ಬರ ನಡುವೆ ಜಗಳ ಆಗಿರಬಹುದು, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಏನೇ ಬಂದಿರಬಹುದು, ಈಗ ಪ್ರೆಸೆಂಟ್ ಟೈಮ್ನಲ್ಲಿ ಏನೇ ಗ್ಯಾಪ್ ಬಂದಿರಬಹುದು. ಅದರಿಂದ ಎಲ್ಲವೂ ಮುಗಿದು ಹೋಯಿತು ಅಂತ ಥಿಂಕ್ ಮಾಡೋದು ಅಲ್ಲ, ಅಥವಾ ಇವ್ರು ನನ್ನನ್ನು ಪ್ರೀತಿಸ್ತಾ ಇಲ್ಲ, ಇವ್ರು ನನ್ನನ್ನು ಲೈಕ್ ಮಾಡಲಿಲ್ಲ, ಆ ರೀತಿ ಯೋಚನೆ ಮಾಡಬೇಡಿ. ಪ್ರೆಸೆಂಟ್ ಸಿಚುವೇಶನ್ ಆ ರೀತಿ ಇರಬಹುದು, ಆದರೆ ಅದು ಪರ್ಮನೆಂಟ್ ಅಲ್ಲ ಅನ್ನೋ ಎನರ್ಜಿ ಇದೆ. ನಿಮ್ಮ ಬಗ್ಗೆ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಒಬ್ಬ ವ್ಯಕ್ತಿ ಈಗ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಯೋಚಿಸ್ತಾ ಇರ್ಬೋದು, ಅವರಿಗೆ ಬೇಸರ ಇರಬಹುದು, ಸಿಟ್ಟಿರಬಹುದು, ಆದರೆ ಅದಕ್ಕಾಗಿ ನೀವು ನಿಮ್ಮ ಬೆಲೆ ಕಡಿಮೆ ಅಂತ ಅಂದ್ಕೊಳ್ಬೇಡಿ. ಅವರು ನನ್ನ ಬಗೆಗೆ ಯಾಕೆ ಈ ರೀತಿ ಯೋಚನೆ ಮಾಡ್ತಿದ್ದಾರೆ, ನಾನು ತಪ್ಪಾ ಅಂತ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ತಾನೆ ಕೂತ್ಕೋಬೇಡಿ. ಪ್ರತಿ ರಿಲೇಷನ್ಶಿಪ್ಪಲ್ಲೂ ಕೂಡ ಒಂದು ಫೇಸ್ ಅನ್ನೋದು ಇರುತ್ತೆ. ಅಲ್ಲಿ ದೂರನೂ ಆಗ್ಬೋದು, ಹತ್ರನೂ ಆಗ್ಬೋದು. ನೀವು ಮಾತು ಕಡಿಮೆ ಆಗಿರಬಹುದು ಅಥವಾ ಅನುಮಾನ ಜಾಸ್ತಿ ಆಗಿರಬಹುದು, ಏನೇ ಇರ್ಬೋದು, ಅದು ಒಂದು ಲೈಫ್ನ ಪರೀಕ್ಷೆ ಮಾತ್ರ. ಹಾಗಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಮ ಎನರ್ಜಿ ಬದಲಾಗುತ್ತೆ. ನಿಮ್ಮ ಎನರ್ಜಿ ಬದಲಾಗ್ತಾ ಇದ್ದರೆ ಸಿಚುವೇಶನ್ ಕೂಡ ನಿಧಾನವಾಗಿ ಬದಲಾಗೋದಕ್ಕೆ ಶುರುವಾಗುತ್ತೆ. ಎಲ್ಲವೂ ನಮ್ಮ ಕೈಯಲ್ಲಿ ಇರುತ್ತೆ ಅಂದ್ಕೋಬೇಡಿ, ಆದರೆ ನಮ್ಮ ಮನಸ್ಸು ಅನ್ನೋದು ನಮ್ಮ ಕೈಯಲ್ಲಿರಬೇಕು. ಸಮಯ ಬಂದಾಗ ಸರಿಯಾಗುತ್ತೆ ಅನ್ನೋ ನಂಬಿಕೆ ನಿಮ್ಮ ಮೇಲೆ ನಿಮಗೆ ಇರಬೇಕು. ಒಂದು ಡಿವೈನ್ ಟೈಮ್ ಕೂಡ ಮುಖ್ಯ ಅಲ್ವಾ? ಆ ಸಮಯ ಬರುವವರೆಗೂ ನೀವು ಪೇಷನ್ಸಿಂದ ಕಾಯಬೇಕು. ಅದಕ್ಕಾಗಿ ನಿಮಗೆ ನಂಬಿಕೆ ಅನ್ನೋದು ಇರಬೇಕು. ಈಗ ಈ ರಿಲೇಷನ್ಶಿಪ್ಪಲ್ಲಿ ಈ ವ್ಯಕ್ತಿ ಏನಾದರೂ ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ತುಂಬ ಕೊರಗ್ತಾ ಅದರ ಬಗ್ಗೆನೇ ಅಳ್ತಾ ಕೂತ್ಕೋಬೇಡಿ. ದೂರ ಇದ್ದಷ್ಟು ಪ್ರೀತಿ ಜಾಸ್ತಿ ಆಗಬಹುದು, ಕನಸುಗಳು ಜಾಸ್ತಿ ಆಗ್ಬೋದು, ಒಬ್ರನ್ನೊಬ್ರು ಮಿಸ್ ಮಾಡಿಕೊಳ್ಳುವಂತಹ ಭಾವನೆ ಜಾಸ್ತಿ ಆಗ್ಬೋದು. ಹಾಗಾಗಿ ಈಗ ದೂರ ಇದ್ದೀರಾ ಅಂತ ಅದು ಪರ್ಮನೆಂಟ್ ಅಂತ ಫಿಕ್ಸ್ ಮಾಡ್ಕೊಳ್ಬೇಡಿ. ಕೆಲವೊಮ್ಮೆ ದೂರ ಕೂಡ ಇಬ್ಬರನ್ನ ಬೇಗ ಹತ್ತಿರ ಮಾಡಿಬಿಡುತ್ತೆ. ಮುಖ್ಯವಾಗಿ ಏನು ಬೇಕು ಅಂದರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು, ನಿಮ್ಮ ಪ್ರೀತಿಯ ಮೇಲೆ ನಿಮಗೆ ನಂಬಿಕೆ ಇರಬೇಕು. ನಿಮ್ಮನ್ನು ನೀವೇ ನಂಬದೇ ಇದ್ದರೆ ಇನ್ನೊಬ್ಬರು ನಿಮ್ಮನ್ನು ಹೇಗೆ ನಂಬ್ತಾರೆ, ಅದನ್ನು ನೀವು ಮೊದಲು ಅರ್ಥ ಮಾಡ್ಕೋಬೇಕು. ಪ್ರೆಸೆಂಟ್ ಟೈಮಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಲಿ, ಜಗಳ ಬಂದಿರಲಿ, ಅಥವಾ ಇಬ್ಬರು ಸೈಲೆಂಟ್ ಆಗಿರಬಹುದು, ಬೇಸರ ಇರಬಹುದು, ಆದರೆ ಮನಸ್ಸಿನ ಒಳಗಡೆ, ಹೃದಯದ ಒಳಗಡೆ ಇನ್ನೂ ಕೂಡ ಒಂದು ಬಾಂಡಿಂಗ್ ಅನ್ನೋದು ಕಾಣಿಸ್ತಾ ಇದೆ. ಅದನ್ನು ತಕ್ಷಣ ನೀವು ತೀರ್ಮಾನ ಮಾಡಿ ಅಲ್ಲಿಗೆ ಕಟ್ ಮಾಡಬೇಡಿ. ಒಂದು ಒಳ್ಳೆ ಸಮಯಕ್ಕಾಗಿ ಕಾಯಿರಿ, ವೆಯ್ಟ್ ಮಾಡಿ. ಪ್ರತಿ ರಿಲೇಷನ್ಶಿಪ್ಪಲ್ಲಿ ಕೂಡ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ. ಅಂದರೆ ಅದು ಜೆನ್ಯೂನ್ ಪ್ರೀತಿ ಆಗಿದ್ರೆ, ನಾನು ಹೇಳ್ತಾ ಇರುವಂಥದ್ದು ನಿಜವಾದ ಪ್ರೀತಿಯಾಗಿದ್ದರೆ, ಅಲ್ಲಿ ಸತ್ಯ ಅನ್ನೋದು ಇದ್ದರೆ, ನಿಮ್ಮ ಮೇಲೆ ಆ ವ್ಯಕ್ತಿಗೆ ತುಂಬ ಪ್ರೀತಿ ಇದೆ, ನಿಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ. ಅದು ಫೇಕ್ ಪ್ರೀತಿಯಾಗಿದ್ದರೆ ಅದು ಎಷ್ಟೇ ಟೈಮ್ ನೀವು ಕಾದರೂ ಕೂಡ ಅದು ನಿಮಗೆ ಸಿಗೋದಿಲ್ಲ. ಬಟ್ ಜೆನ್ಯೂನ್ ಆಗಿದ್ದರೆ, ನೀವು ಕೂಡ ಆ ಪರ್ಸನ್ ಮೇಲೆ ಅಷ್ಟೇ ಪ್ರೀತಿಯನ್ನು ಇಟ್ಕೊಂಡಿದ್ರೆ, ಅವರು ಕೂಡ ಅಷ್ಟೇ ಪ್ರೀತಿಯನ್ನು ಇಟ್ಕೊಂಡಿದ್ರೆ, ಆ ಪ್ರೀತಿ ನಿಮಗೆ ಸಿಕ್ಕೇ ಸಿಗುತ್ತೆ. ನೀವು ತಾಳ್ಮೆಯಿಂದ, ಪೇಷನ್ಸಿಂದ ಇದ್ದರೆ ನಿಮಗೆ ಅದರ ಫಲ ಸಿಕ್ಕೇ ಸಿಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಜೀವನದಲ್ಲಿ, ನಿಮ್ಮ ಲೈಫ್ನಲ್ಲಿ ನಂಬಿಕೆಯನ್ನು ಕಳ್ಕೊಂಡು ನಡಿಬೇಡಿ. ನಂಬಿಕೆ ಇಟ್ಕೊಂಡು ಲೈಫ್ ಲೀಡ್ ಮಾಡಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನಿಮ್ಮ ಪ್ರೀತಿಯ ಮೇಲೆ, ನಿಮ್ಮ ಲವ್ ಮೇಲೆ ಬಿಲೀವ್ ಇಡಿ, ನಂಬಿಕೆ ಇಡಿ. ನಿಮ್ಮ ಹೃದಯದ ಸತ್ಯದ ಮೇಲೆ ನಂಬಿಕೆ ಇಡಿ. ಸಮಯ, ಟೈಮ್ ಅನ್ನೋದು ಎಲ್ಲವನ್ನ ಸರಿ ಮಾಡುತ್ತೆ. ಇವತ್ತು ಕಷ್ಟ ಆಗಿರ್ಬೋದು, ಬಟ್ ನಾಳೆ ಈಸಿ ಆಗುತ್ತೆ. ಹಾಗಾಗಿ ನಂಬಿಕೆ ಕಳ್ಕೊಳ್ಬೇಡಿ, ಪ್ರೀತಿಯನ್ನು ಬಿಡಬೇಡಿ, ನಿಮ್ಮನ್ನು ನೀವು ಬಿಟ್ಕೊಡ್ಬೇಡಿ. ಎಲ್ಲವೂ ಸರಿಯಾದ ಸಮಯದಲ್ಲಿ ಸರಿಯಾಗಿ ನಡೆಯುತ್ತೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.